ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಥರ ಟ್ಯಾಸಲ್ಸ್ ಸ್ಯಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಒಂದು ಸ್ಕ್ವೇರ್ ಶೇಪ್ ಇರೋವಂಥ ಬೀಡ್ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೋಬೇಕು. ಈಗ ಇದನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ನೀಡಲಿಂದ ದಾರನ ಆಚೆ ಕಡೆ ತೆಗೆದು ನಾಟ್ ಹಾಕ್ಕೋಬೇಕಾಗತ್ತೆ. 2 ನಾಟ್ನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾಟ್ ಹಾಕ್ಕೊಂಡಿದ್ದಾಗಿದ್ಮೇಲೆ ಇವಾಗ ನೀಡಲ್ ತೊಗೊಂಡು ಒಂದು ಸತಿ ರಿಂಗ್ ತೊಗೊಳ್ಳೋಣ. ಒಳಗಡೆಯಿಂದ ರಿಂಗ್ ತೊಗೊಂಡು ಮತ್ತೆ ಒಂದು ನಾಟ್ ಹಾಕ್ಕೊಳ್ಳೋಣ. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಒಳಗಡೆಯಿಂದ ಹಾಕ್ಕೊಳ್ಳೋಣ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದರಲ್ಲಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಒಳಗಡೆಯಿಂದ ಒಂದು ಸತಿ ದಾರ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರನೇ ಮಾಡ್ಕೊಂಡು ಹೋಗಬೇಕು. 2ರಲ್ಲಿ 1 2ರಲ್ಲಿ 1. ಈಗ 4 ಟೈಮ್ಸ್ ಆಗಿದೆ. ಈಗ 4 ಸತಿ ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು 16 ಟೈಮ್ಸ್ ಹಾಕ್ಕೋಬೇಕು. ಈ ಥರ ಹಾಫ್ ಆಗಿದೆ. ಹಾಫ್ ರಿಂಗಲ್ಲಿ ಇದೇ ಥರ ಈ ಸೈಡನ್ನು ಮಾಡ್ಕೋಬೇಕು. ನೀವು ಈ ದಾರನ ಬೇಕಂದರೆ ಕಟ್ ಮಾಡ್ಬೋದು, ಇಲ್ಲಾಂದರೆ ಇದೇ ಥರ ಪೂರ್ತಿ ಮಾಡಿಕೊಂಡು ಆ ದಾರನ ಕ್ಲೋಸ್ ಮಾಡ್ಕೋಬೋದು. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕಾಗತ್ತೆ. ಇನ್ನೊಂದು ಈ ಸೈಡನ್ನು ಇದು ಪೂರ್ತಿ ಹಾಫ್ ಕವರ್ ಆಗಿದೆ. ಇವಾಗ ಒಂದು ರಿಂಗ್ ಹಾಕ್ಕೊಂಡ್ಬಿಟ್ಟು ಮೇಲೆ ಎಳ್ಕೊಂಡು ದಾರನ ಕಟ್ ಮಾಡಿಬಿಡೋಣ. ಇದನ್ನು ಈಗ ಎಳೆದ್ರೆ ಈ ಥರ ಟೈಟ್ ಆಗುತ್ತೆ. ಅದು ಎಕ್ಸ್ಟ್ರಾ ದಾರ ಬಂದಿರೋದು ಕೂಡ ಕವರ್ ಆಗಿಬಿಟ್ಟಿದೆ. ನೋಡಿ, ಎಲ್ಲೂ ಕಾಣಿಸ್ತಿಲ್ಲ. ಅಕಸ್ಮಾತ್ ಕವರ್ ಆಗಿಲ್ಲ ಅಂದರೆ ಏನಾದ್ರು ಒಂಚೂರು ದಾರ ಬಂದಿದೆ ಆಚೆ ಕಡೆ ಅಂದರೆ ನೀವು ಅದನ್ನು ಕಟ್ ಮಾಡಿಬಿಡ್ಬೋದು. ಇವಾಗ ಇದಕ್ಕೆ ಗಮ್ ಹಾಕೋಣ. ಈ ಥರ ಗಮ್ ಹಾಕ್ಬಿಟ್ಟು ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಇದು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡೋಣ. ಫ್ಯೂ ಸೆಕೆಂಡ್ಸ್ಗೆ ಇದು ಡ್ರೈ ಆಗೋಗುತ್ತೆ. ಈ ಥರ ಗಮ್ ಹಾಕಿದ್ದ ಸೈಡ್ನೇ ತಿರುಗಿಸ್ಕೊಂಡು ಈ ಕಡೆ ಇಲ್ಲಿ ನಾರ್ಮಲ್ ಸೂಜಿ ದಾರ ತೊಗೊಂಡಿದ್ದೀನಿ ನಾನು, ಇದೇ ಕಲರ್ ಮ್ಯಾಚಿಂಗ್ದು. ಈ ಥರ ಫಸ್ಟು ರಿವರ್ಸಲ್ಲಿ ಹಾಕ್ಕೊಳ್ಳೋಣ ಒಂದು ನಾಟು. ಈ ಥರ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಈ ಕಡೆಯಿಂದ ಈ ನಾಟ್ ಇಲ್ಲಿದೆ ನೋಡಿ, ಈ ಕಡೆಯಿಂದ ಈ ಥರ ಸೂಜಿನ ಹಾಕ್ಕೊಂಡು ಸೂಜಿ ಅಲ್ಲಿ ಬರೋ ಥರ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸೂಜಿಗೆ 3 ಗೋಲ್ಡನ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ನಾಟ್ ಬಿಟ್ಟು ಇನ್ನೊಂದು ನಾಟ್ ಪಕ್ಕದಲ್ಲೇ ಸೂಜಿನ ಹಾಕ್ಕೊಳ್ಳೋಣ. ಇಲ್ಲಿಗೆ ಹಾಕ್ಕೊಂಡ್ರೆ ಈ ಥರ ಬೀಡ್ಸು ಕೂತ್ಕೊಳ್ಳುತ್ತೆ. 3 ಪಕ್ಕದಲ್ಲೇ ಹಾಕ್ಕೋಬೇಕು. ಜಾಸ್ತಿ ಡಿಸ್ಟೆನ್ಸ್ ಬಿಟ್ಟು ಹಾಕ್ಕೊಂಡ್ರೆ ಅದು ಲೈನಕ್ಕೂ ಬಂದುಬಿಡುತ್ತೆ. ಈಗ ಈ 3rd ಬೀಡ್ ಒಳಗಡೆ ಸೂಜಿನ ಹಾಕ್ಕೊಳ್ಳೋಣ. ಈ ಥರ ಟೈಟಾಗಿ ಕೂತ್ಕೊಳ್ಳುತ್ತಿದ್ದು. ಈ
ನೆಕ್ಸ್ಟು ಇದೇ ಥರ ಈ ಒಂದು ನಾಟ್ ಬಿಟ್ಟು ಇಲ್ಲಿಗೆ ಎರಡು ಬೀಡನ್ನ ಹಾಕಿದ್ದೀನಿ ನಾನು. ಇವಾಗ ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. ದಾರ ಮೇಲ್ಗಡೆ ಇರಲಿ, ಹಾಕ್ಬಿಟ್ಟು ಈ ಥರ ಎಳಿಬೇಕು ನೋಡಿ. ಈ ಥರ ಕೂತ್ಕೊಳ್ಳಿ, ಈ ಥರ ಟೈಟಾಗಿ ಎಳ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ಈ ಬೀಡ್ಗೆ ಸೂಜಿ ಹಾಕಬೇಕು ಅಷ್ಟೆ. ಇದು ಲಾಕ್. ಇದೇ ಥರ ಎರಡೆರಡೆ ಬೀಡ್ಸ್ ತೊಗೊಂಡು ನಾವು ಈ ಥರ ಒಂದು ಬಿಟ್ಟು ಇನ್ನೊಂದು ಇದರೊಳಗಡೆ ಎರಡೆರಡೆ ಬೀಡ್ಸ್ ಹಾಕ್ಕೊಂಡು ಪಕ್ಕದಲ್ಲೇ ಹೊಲ್ಕೊಂಡು ಹೋಗ್ಬೇಕು. ಇದನ್ನು ಈ ಥರ ಟೈಟಾಗಿ ಎಳ್ಕೊಂಡ್ರೆ ನಿಮ್ಗೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ಥರ ಎರಡೆರಡೆ ಬೀಡ್ ಹಾಕ್ಕೊಂಡು ಇದು ಸುತ್ತಲೂ ಹೊಲ್ಕೋಬೇಕು. ಪೂರ್ತಿ ಇದನ್ನು ಕಂಪ್ಲೀಟ್ ಮಾಡಬೇಕು ನೋಡಿ. ಈ ಥರ ಸುತ್ತಲೂ ಹಾಕ್ಕೊಂಡಿದ್ದಾಗಿದೆ. ಇವಾಗ ಟರ್ನ್ ಮಾಡಿಕೊಂಡು ಇಲ್ಲಿ ನಾಟ್ ಹಾಕ್ಕೊಂಬಿಡೋಣ. ಕ್ಲೀನಾಗಿ ಟೈಟಾಗಿ ಎಳ್ಕೊಂಡು ಪೂರ್ತಿ ಸೆಕ್ಯೂರ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನು. ಈಸಿಯಾಗಿ ಹಾಕ್ಕೋಬೋದು, ಬಿಗ್ನರ್ಸ್ ಎಲ್ಲ ಈಸಿಯಾಗಿ ಹಾಕ್ಕೋಬೋದು ಇದನ್ನು. ಈ ಥರ ದಾರ ಎಳ್ಕೊಂಬಂದು 2 ನಾಟ್ ಹಾಕಿದ್ದಾದಮೇಲೆ ದಾರನ ಕಟ್ ಮಾಡಿಬಿಡೋಣ ಅಷ್ಟೇ. ರೆಡಿ ಆಗೋಯ್ತು ಇದು ಟ್ಯಾಸೆಲ್ಲ. ಇದೇ ಥರ ಟ್ಯಾಸಲ್ಸ್ನ ನಾನು ಈ ಕಲರ್ ಒಂದು ಮಾಡ್ಕೊಂಡಿದ್ದೀನಿ. ಇದು 12 ಇದೆ, ಇದು 12 ಇದೆ. ಇದನ್ನು ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಸ್ಯಾರಿ ಮೇಲೆ ಈ ಥರ 2 ಇಂಚಸ್ಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಟ್ಯಾಸಲ್ಸ್ ಹಾಕ್ಕೊಳ್ಳೋಣ. ಫಸ್ಟು ಈ ಥರ ನಾರ್ಮಲ್ ಮಿಷಿನ್ ಥ್ರೆಡ್ಡಲ್ಲಿ ಸೂಜಿ ಹಾಕ್ಕೊಂಡಿದ್ದೀನಿ. ಈಗ ಈ ಟ್ಯಾಸಲ್ನ ಇದರ ಮೇಲೆ ಇಟ್ಕೊಳ್ಳೋಣ. ಸ್ಯಾರಿ ಮೇಲೆ ಈ ಥರ ಜಿಗ್ಜ್ಯಾಗ್ ಮೇಲೆ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಫಸ್ಟ್ ಈ ರೌಂಡೆಲ್ಲ ಒಂದೊಂದೇ ನಾಟ್ ಹಾಕ್ಕೊಂಬರೋಣ ಚಿಕ್ಕದಾಗಿ. ಈ ಥರ ನಾಟ್ ಹಾಕ್ಕೋಬೇಕು. ಇದಕ್ಕೆ ಸುತ್ತಲೂ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಸ್ಯಾರಿ ಆ ಥರ ಅಲ್ಲಾಡಿದ್ರೂ ಅದು ಬಗ್ಗೋದಿಲ್ಲ. ಕ್ಲೀನಾಗಿ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ. ಒಂದು 4 to 5 ನಾಟ್ಸ್ ಹಾಕ್ಕೋಬೇಕಾಗತ್ತೆ ಸುತ್ತಲೂ. ಈ ಕಡೆನೂ ಆ ಥರನೇ ನಾಟ್ ಹಾಕ್ಕೊಳ್ಳೋಣ ನೋಡಿ. ಇದು ಈಗ ಟೈಟಾಗಿ ಸೆಕ್ಯೂರ್ ಆಗಿದೆ ಇದು. ಇವಾಗ ಇದನ್ನು ಈ ಥರನಾದ್ರೂ ಬಿಡ್ಬೋದು, ಇಲ್ಲಾಂದರೆ ಈ ಥರ ಒಂದು ಬೀಡು ಮಧ್ಯದಲ್ಲಿ ಅಟ್ಯಾಚ್ ಮಾಡ್ಬೋದು. ಈ ಕಡೆಯಿಂದ ಹಾಕ್ಕೊಂಡು ಈ ಬೀಡನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಕಡೆ ಹೊಲ್ಕೊಳ್ಳೋಣ. ನೋಡಿ ಈ ಥರ ಸೆಂಟ್ರಿಗೆ ಬರೋ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಬ್ಯಾಕ್ ಸೈಡು ನಾಟ್ ಹಾಕ್ಕೊಂಬಿಡೋದು. ಈ ಥರ ಒಂದು ನಾಟ್ ಹಾಕ್ಕೊಳ್ಳೋಣ ಅಷ್ಟೇ ನೋಡಿ. ಈ ಥರ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ದಾರ ಕಟ್ ಮಾಡೋದು ಬೇಡ. ಲೈಟಾಗಿ ಚಿಕ್ಕದಾಗಿ ಈ ಥರ ಹೊಲ್ಕೊಂಡು ಈ ಥರ ಮತ್ತೆ ಜಿಗ್ಜ್ಯಾಗ್ಗೆ ಹೋಗೋಣ ವಾಪಸ್ಸು. ಈ ಜಿಗ್ಜ್ಯಾಗ್ ಲೈನ್ಗೆ ಹೋಗಿದ್ದಾದಮೇಲೆ ಈ ಜಿಗ್ಜ್ಯಾಗ್ ಒಳಗಡೆ ಇದನ್ನು ಸೂಜಿನ ಮೂವ್ ಮಾಡ್ಕೊಂಡು ಹೋಗ್ಬೇಕು. ಪ್ರತಿ ಸತಿ ನಾಟ್ ಹಾಕಿ ತೆಗೆದು ಅದು ಹಿಂದಗಡೆ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ಜಿಗ್ಜ್ಯಾಗ್ ಒಳಗಡೆ ಹೋದರೆ ಈಸಿಯಾಗಿ ಕ್ಲೀನಾಗಿರುತ್ತೆ ಫಿನಿಶಿಂಗು. ನಾವೆಲ್ಲಿ ಮಾರ್ಕ್ ಮಾಡಿದ್ದೀವೋ ಇಲ್ಲಿಗೆ ಅಲ್ಲಿವರೆಗೂ ಇದನ್ನು ಹಾಗೆ ತೊಗೊಂಡು ಹೋಗೋಣ ಸೂಜಿಲಿ. ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಸೊ ಇದೇ ಪಾಯಿಂಟಿಗೆ
ದಾರನ ತೊಗೊಂಬರ್ಬೇಕು. ನೋಡಿ ಈ ಪಾಯಿಂಟಿಗೆ ತಂದಮೇಲೆ ಮತ್ತೆ ಈ ಕಲರ್ ಒಂದು ಟ್ಯಾಸಲ್ನ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಅದೇ ಥರ ಸುತ್ತಲೂ ಸ್ಟಿಚ್ ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಹಾಕಿದ್ರೆ ನೀವು ಕಲರ್ ಬೇರೆ ತೊಗೊಂಡ್ರು ನಿಮಗೆ ಡಿಫ್ರೆನ್ಸ್ ಏನೂ ಗೊತ್ತಾಗೋದಿಲ್ಲ. ತೋರಿಸ್ತೀನಿ. ತುಂಬ ಸಣ್ಣಗೆ ಹೊಲ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ ಫಿನಿಶಿಂಗು. ನೋಡಿ ನಾಟ್ ಹಾಕಿರೋದು ಏನೂ ಕಾಣಿಸೋದಿಲ್ಲ ನಿಮಗೆ. ಈ ಥರ ಕ್ಲೀನಾಗಿ ಫಿನಿಶಿಂಗು ಕೂತ್ಕೊಂಡಿದೆ ನೋಡಿ, ನೀಟಾಗಿ ಕೂತ್ಕೊಂಡಿದೆ. ಇವಾಗ ಮಧ್ಯದಲ್ಲಿ ಬೀಡ್ ಹಾಕೋಣ. ಈ ಥರ ಬೀಡ್ ಹಾಕ್ಕೊಂಡು ಸೂಜಿಗೆ ಇಲ್ಲಿ ಹೊಲ್ಕೊಳ್ಳೋಣ. ಕೊಂಡು ಟರ್ನ್ ಮಾಡಿ ನಾಟ್ ಹಾಕ್ಕೊಳ್ಳೋದು. ತುಂಬ ಈಸಿ ಇದೆ. ಫೈನಲ್ ಲುಕ್ ನೋಡ್ಬೋದು ನೀವು, ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಈಸಿ ಕೂಡ ಹಾಕೋದಕ್ಕೆ, ಎಲಿಗೆಂಟಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.